12ನೇ ತಾರೀಕು ಏಪ್ರಿಲ್ 2019ರಲ್ಲಿ ಒಂದು ಘಟನೆ ನಡೆದಿರುತ್ತೆ. ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಗಿರುತ್ತೆ. 2019ರಲ್ಲಿ ಬೆಂಗಳೂರಿನ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದಂತ ಅಲೋಕ್ ಕುಮಾರ್ ಸರ್ಗುನು ರೌಡಿ ಶೀಟರ್ ಸೈಲೆಂಟ್ ಸುನಿ ಅವ್ರಿಗೂ ಕೂಡ ಒಂಥರ ಹೀಟೆಡ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಆ ತರ ಒಂದು ಘಟನೆ ನಡೆದಿರುತ್ತೆ. ಕ್ರೈಮ್ ಬ್ರಾಂಚ್ ಅವರು ರೌಡಿ ಶೀಟರ್ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ರೌಡಿಗಳನ್ನ ಕರೆದು ಒಂದು ಪೆರೇಡ್ ನ ಮಾಡ್ತಾರೆ. ಈ ರೌಡಿ ಪೆರೇಡ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ತೊಡಗಿದ್ದು ಅದರಿಂದ ಹೊರಗಡೆಗೆ ಬಂದು ನಾರ್ಮಲ್ ಜೀವನನ ನಡೆಸ್ತಾ ಇದಾರಾ ಅಥವಾ ಇನ್ನೂ ಕೂಡ ಯಾವ್ದಾದ್ರು ಈ ತರ ಕ್ರಿಮಿನಲ್ ಥಿಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರ ಅಂತ ಅನ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳಕ್ಕೆ, ಜೊತೆಗೆ ಪೊಲೀಸರು ನಾವು ಯಾವಾಗ್ಲೂ ಕೂಡ ನಿಮ್ಮ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತೀವಿ, ನಿಮ್ಮನ್ನ ಯಾವಾಗ್ಲೂ ಕೂಡ ಗಮನಿಸ್ತಾ ಇರ್ತೀವಿ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡಕ್ಕೂ ಕೂಡ ಈ ಒಂದು ಪೊಲೀಸ್ ರೌಡಿ ಪೆರೇಡ್ ನಡೀತಾ ಇತ್ತು. ಆದ್ರೆ 2019 ನಡೆದಂತ ಈ ರೌಡಿ ಪೆರೇಡ್ ಅಲ್ಲಿ ಸುನಿಲ್ ಕುಮಾರ್ ಅಲಿಯಾಸ್ ಸೈಲೆಂಟ್ ಸುನಿ ಅವರಿಗೆ ಪರ್ಸನಲ್ ಆಗಿ ಅದು ಹರ್ಟ್ ಆಯ್ತು ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ 2019ರಲ್ಲಿ ಒಂದು ರಿಟ್ ಪಿಟಿಷನ್ ನ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಅವರು ಸಲ್ಲಿಸಿದಂತ ಆ ರಿಟ್ ಪಿಟಿಷನ್ ಗೆ ಈ ವರ್ಷ ಅಂತಂದ್ರೆ ಡಿಸೆಂಬರ್ 4, 2025ರಲ್ಲಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ತೀರ್ಪಲ್ಲಿ ಏನೇನು ವಿಚಾರಗಳಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಈ ಚಾನಲ್ ಹೊಸಬರಾಗಿತ್ತು ಅಂತಂದ್ರೆ, ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾವು ಈ ಒಂದು ವಿಚಾರದಲ್ಲಿ ಏನೇನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮ್ಯಾಟ್ರ್ ಇಷ್ಟೇ. ಏನಪ್ಪಾ ಅಂತಂದ್ರೆ 2019ರಲ್ಲಿ ಏನಾಗಿದೆ, ಒಂದು ರೌಡಿ ಪೆರೇಡ್ ನ ಕರೆಸಿದಾಗ ಅಲೋಕ್ ಕುಮಾರ್ ಸರ್ಗುನು ಮತ್ತೆ ಸೈಲೆಂಟ್ ಸುನಿ ಅವ್ರಿಗೂ ಒಂಥರ ಹೆಂಗೆ ನಡೀತು ಅಂತಂದ್ರೆ ಆ ವಿಡಿಯೋ ನೋಡಿದಾಗ ನಮ್ಗೆ ಅನ್ನಿಸ್ತಾ ಇತ್ತು, ಇದೆಲ್ಲೋ ಒಂದು ಕಡೆ ಹೈ ಪೊಸಿಷನ್ ಇರತಕ್ಕಂಥ ಒಬ್ರು ಪೊಲೀಸ್ ಆಫೀಸರ್ಗೆ ಒಂಥರ ರೆಸ್ಪೆಕ್ಟ್ಫುಲ್ ಇಲ್ದೆ ನಡ್ಕೊಂಡಂತ ಘಟನೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಸೈಲೆಂಟ್ ಸುನಿ ಅವರು ಹಿಂಗ್ ನಿಂತಿರ್ತಾರೆ, ಆವಾಗ ಆ ಒಂದು ಹೀಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಅಲೋಕ್ ಕುಮಾರ್ ಸರ್ಗೆ ಅದು ಒಂದ್ ಸ್ವಲ್ಪ ಏನಿದು ಒಂಚೂರು ಗೌರವನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಈ ತರ ಆಟಿಟ್ಯೂಡ್ ಅಲ್ಲಿ ನಿಂತಿದಾರ ಅಂತ ಅಂದ್ಬಿಟ್ಟು ಸರಿಯಾಗಿ ನಿಂತ್ಕೋ ಅಂತ ಹೇಳ್ತಾರೆ. ಅದು ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗುತ್ತೆ. ವೈರಲ್ ಆದಾಗ ಸೈಲೆಂಟ್ ಸುನಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ನನ್ನ ಗೌರವಕ್ಕೆ ಧಕ್ಕೆ ಆಯ್ತೇನೋ ಅನ್ನೋದು ಮೇ ಬಿ ಅವ್ರಿಗೆ ಆಗಿರ್ಬೋದು. ಸೊ ಅದಕ್ಕೆ ಈ ರಿಟ್ ಪಿಟಿಷನ್ ನ ಫೈಲ್ ಮಾಡಿದ್ದಾರೆ. ಸೊ ಏನಪ್ಪಾ ಇದು ರಿಟ್ ಪಿಟಿಷನ್ ಅಂತಂದ್ರೆ, ನಿಮ್ಗೆ ರಿಟ್ ಪಿಟಿಷನ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ಐಡಿಯಾ ಕೊಡ್ತೀನಿ. ಸೊ ರಿಟ್ ಪಿಟಿಷನ್ ಅನ್ನೋದು ಬಂದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 226, 227 ಅಡಿಯಲ್ಲಿ ಒಬ್ಬ ಪರ್ಸನ್ಗೆ ತನ್ನ ಫಂಡಮೆಂಟಲ್ ರೈಟ್ಸ್ ಅಥವಾ ಲೀಗಲ್ ರೈಟ್ಸ್ ಗೆ ಏನಾದ್ರೂ ವೈಲೇಟ್ ಆಗ್ತಾ ಇದೆ ಅಂತಂದ್ರೆ ಈ ರಿಟ್ ಪಿಟಿಷನ್ ನ ನಾವು ಕೋರ್ಟ್ ಗೆ ಫೈಲ್ ಮಾಡಬಹುದಾಗಿರುತ್ತೆ. ಈ ರಿಟ್ ಪಿಟಿಷನ್ ಅಲ್ಲಿ ಸುನಿಲ್ ಕುಮಾರ್ ಅಥವಾ ಸೈಲೆಂಟ್ ಸುನಿ ಅವರ ಆರ್ಗ್ಯುಮೆಂಟ್ ಏನಿತ್ತು ಅಂತಂದ್ರೆ, ನನ್ನ ಫಂಡಮೆಂಟಲ್ ರೈಟ್ಸ್ ಏನಾಗಿದೆ ವೈಲೇಟ್ ಆಗಿದೆ. ಪ್ರತಿ ಸಲನೂ ಕೂಡ ಪೊಲೀಸ್ ಅವರು ಸುಮ್ಮನೆ ಒಂದು ಕರೆದು ನನ್ಗೆ ಈ ತರ ಅಸಾಲ್ಟ್ ಮಾಡಿದ್ದಾರೆ. ಸೊ ಇದರಿಂದ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಫಂಡಮೆಂಟಲ್ ರೈಟ್ಸ್ ಅನ್ನೋದು ವೈಲೇಟ್ ಆಗಿದೆ, ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಅನ್ಬಿಟ್ಟು ಕೇಳಿರೋದು. ಪೊಲೀಸ್ ಠಾಣೆಯಿಂದ ಬರ್ತಕ್ಕಂಥ ಯಾವ್ದಾದ್ರು ಒಂದು ಫೋನ್ ಕರೆನೋ ಅಥವಾ ಮೌಖಿಕವಾಗಿ ಅವರು ಪಾಪ ಸ್ಟೇಷನ್ಗೆ ಅಂತ ಕರೆದಾಗ ಎಂತವ್ರು ಎದೆಲೂ ಕೂಡ ಝಲ್ ಅಂತ ಅನ್ನತ್ತೆ, ಏನಪ್ಪ ಇದು ನನ್ನನ್ನು ಕರಿತಾ ಇದಾರಲ್ಲ ಅಂತ. ಎಸ್ಪೆಷಲಿ ರೌಡಿ ಶೀಟರ್ಗಳಂತ ಏನ್ ಕರೆಸ್ಕೋತಾರೋ ಇವರ ಒಂದು ಹೆಸರೇನಾದ್ರೂ ಅದ್ರಲ್ಲಿ ಇತ್ತು ಅಂತಂದ್ರೆ ನಿರಂತರವಾಗಿ ಭಯದ ಕಾಲ್ಗಳು. ಪೊಲೀಸರು ಇದನ್ನ ಕರೆಯಂತದನ್ನ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಎಲ್ಲೋ ಒಂದ್ ಕಡೆ ಫಂಡಮೆಂಟಲ್ ರೈಟ್ಸ್ ಅನ್ನೋದು ವೈಲೇಟ್ ಆದಾಗ ಅದನ್ನ ಸರಿ ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ. ಯಾಕೆ ಅಂತಂದ್ರೆ ಕೆಲವೊಂದ್ಸಲ ಈ ರೌಡಿ ಪೆರೇಡ್ ಅನ್ನೋ ವಿಚಾರದಲ್ಲೇ ಇಟ್ಕೊಂಡು ಯಾರು ಹೊಸ ಜೀವನನ ಕಟ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಗಳಿಗೆ ಪೊಲೀಸರಿಂದಲೂ ಕೂಡ ಮಾನಸಿಕವಾದ ಕಿರುಕುಳ ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕೇಸಲ್ಲಿ ಬಂತು ಅಂತಂದ್ರೆ ಸಮಾಜದ ಶಾಂತಿನ ಕಾಪಾಡ್ಕೊಳ್ಳಕ್ಕೆ ಕೆಲವೊಂದ್ಸಲ ಪೊಲೀಸರು ಕೂಡ ಅವ್ರದೇ ಆದ ಓನ್ ಸ್ಟೈಲ್ ಅಲ್ಲಿ ಟ್ರೀಟ್ ಕೂಡ ಮಾಡಬೇಕಾಗಿರುತ್ತೆ. ಇದನ್ನ ಬ್ಯಾಲೆನ್ಸ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಕಡೆ ಇದನ್ನ ಸರಿ ಅಂತಾನೂ ಹೇಳಕ್ಕಾಗಲ್ಲ, ಕೆಲವೊಂದ್ ಕಡೆ ಇದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಮಿಡಲ್ ಅಲ್ಲಿ ಇರ್ತಕ್ಕಂಥ ಒಂದು ಲೇಯರ್ ಆಗಿರುತ್ತೆ. ಆದ್ರೆ ಪೊಲೀಸರು ಇಷ್ಟು ದಿನ ಮೌಖಿಕವಾಗಿ ಒಬ್ಬ ರೌಡಿ ಶೀಟರ್ ಅಲ್ಲಿ ಹೆಸರಲ್ಲಿರ್ತಕ್ಕಂಥ ಒಬ್ಬ ರೌಡಿನ ನೀನ್ ಬಪ್ಪ ಸ್ಟೇಷನ್ಗೆ ಅಂತ ಹೈಕೋರ್ಟ್ ನ ಜಡ್ಜ್ಮೆಂಟ್ ಬಂದಾದ ಮೇಲೆ ಅಂತಂದ್ರೆ ಈ ಡಿಸೆಂಬರ್ 4ನೇ ತಾರೀಕಿಂದ ಆ ತರ ಕರೆಯಕ್ಕಾಗಲ್ಲ. ಹಾಗಾದ್ರೆ ಇನ್ ಯಾವ ರೀತಿ ಕರಿಬೇಕು, ಅದಕ್ಕೇನಾದ್ರೂ ಮಾನದಂಡ ಇದೆಯಾ ಅಂತ ಹೇಳೋದಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ ಇವಾಗ ನಾವು ನೋಡ್ತೀವಿ. ಈ ತೀರ್ಪಿನ ಪ್ರಕಾರ ಏನು ಅಂತಂದ್ರೆ, ಪೊಲೀಸರು ಇನ್ನು ಮುಂದೆ ರೌಡಿ ಶೀಟರ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ ಮಾತಲ್ಲಿ ವಿಚಾರಣೆಗೆ ಕರಿಬಾರದು. ಈ ತರ ಒಂದು ಪೊಲೀಸರಿಗಿದ್ದಂತ ಅಧಿಕಾರವನ್ನ ನ್ಯಾಯಾಲಯ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಹಾಗಾದ್ರೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳೋದಾದ್ರೆ, ನ್ಯಾಯಾಲಯ ಸ್ಪಷ್ಟವಾದ ಒಂದು ಡಿಜಿಟಲ್ ಮಾರ್ಗವನ್ನ ಸೂಚನೆ ಕೊಟ್ಟಿದೆ. ನೀವು ಹಿಂಗೆ ಕರಿಬೇಕಪ್ಪ, ನೀವು ಒಂದು SMS ಅಲ್ಲಿ ಕರೀರಿ ಅಥವಾ ವಾಟ್ಸಪ್ ಮುಖಾಂತರ ಕರೀರಿ ಅಥವಾ ನೋಟಿಸ್ ಕೊಟ್ಟು ಕೂಡ ನೀವು ಕರಿಬಹುದು. ಏಕಾಏಕಿ ನೀವು ಬಂದು ಬಪ್ಪ ಸ್ಟೇಷನ್ಗೆ ಅಂತ ಅನ್ಬಿಟ್ಟು ಕರಿಯಂಗಿಲ್ಲ. ಆ ತರ ಕರೀತು ಅಂತಂದ್ರೆ ಅವರ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದಂಗೆ ಅಂತ ಹೇಳ್ತಾ ಇದ್ದಾರೆ. ದಾಖಲೆ ಇಲ್ಲದ ಬಾಯಿ ಮಾತಿನ ಆದೇಶಗಳು ಅಧಿಕಾರದ ದುರುಪಯೋಗಕ್ಕೆ ದಾರಿ ಮಾಡಿಕೊಡ್ತಿದೆ. ಆದ್ರೆ SMS ಅಥವಾ ವಾಟ್ಸಪ್ ಸಂದೇಶವು ಕಳಿಸಿದ ಸಮಯ, ದಿನಾಂಕ ಮತ್ತು ವಿಷಯದ ಡಿಜಿಟಲ್ ದಾಖಲೆಯನ್ನ ಸೃಷ್ಟಿಸುತ್ತದೆ. ಇದು ಪೊಲೀಸರ ಕ್ರಮಗಳನ್ನ ಪ್ರಶ್ನಿಸಲು ಅಥವಾ
ಪರಿಶೀಲಿಸಲು ಅವಕಾಶ ನೀಡುತ್ತೆ. ಸೊ ಈಗೇನ್ ಕೋರ್ಟ್ ಆರ್ಡರ್ ಮಾಡಿದ್ಯಲ್ಲ ಒಂದು ತೀರ್ಪು, ಅದರ ಪ್ರಕಾರ ಪೊಲೀಸರು ಡೈರೆಕ್ಟ್ ಆಗಿ ನಿನ್ ಸ್ಟೇಷನ್ ಬಾ, ಪೆರೇಡ್ ಇದೆ, ನೀನ್ ಅಟೆಂಡ್ ಮಾಡ್ಬೇಕು, ಬಂದ್ರಪ್ಪ ಅಂತ ಅನ್ಬಿಟ್ಟಿದ್ರಲ್ಲ, ಕರಿಯಂಗಿಲ್ಲ. ಯಾಕೆ ಅಂತಂದ್ರೆ ಈಗ ನಾನು ನಿಮ್ಗೆ ಓದ್ದಂಗೆನೆ ಇನ್ ಕೇಸ್ ಈ ರೌಡಿ ಪೆರೇಡ್ ಅನ್ನೋ ಹೆಸರಲ್ಲಿ ಯಾರಿಗಾರು ಒಬ್ಬರನ್ನ ಪರ್ಸನಲ್ ಆಗಿ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ಆಧಾರ ಇರಲ್ಲ. ಇನ್ ಕೇಸ್ ಒಂದು ವಾಟ್ಸಪ್ ಅಥವಾ SMS ಮುಖಾಂತರ ಒಂದು ಆಧಾರ ಇತ್ತು ಅಂತಂದ್ರೆ ನಾಳೆ ದಿನ ಇದನ್ನ ಪ್ರಶ್ನೆ ಮಾಡೋಕ್ಕೂ ಕೂಡ ಒಂದು ಎವಿಡೆನ್ಸ್ ಇರೋಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಕೋರ್ಟ್ ಈ ವಿಚಾರನ ಹೇಳಿದೆ. ಈ ತೀರ್ಪಿನ ವಿಚಾರಣೆ ವೇಳೆ ರಾಜ್ಯ ಸರ್ಕಾರ ತನ್ನ ಹಳೆಯ ಪದ್ಧತಿಯನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಅಂತಂದ್ರೆ ರೌಡಿ ಶೀಟರ್ಗಳನ್ನ ವಿಚಾರಣೆಗೆ ಕರೆಸಬೇಕಾದ್ರೆ ಅವರ ಹಕ್ಕುಗಳನ್ನ ನಾವು ಉಲ್ಲಂಘಿಸಲ್ಲ. ಸೊ ಇದನ್ನ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋಕೋಸ್ಕರ ಮಾಡ್ತಾ ಇರೋದು, ಇದೊಂದು ಸಾಮಾನ್ಯ ಪದ್ಧತಿ ಅಂತ ವಾದಿಸುತ್ತೆ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಸಾವಿರಾರು ರೌಡಿ ಶೀಟರ್ಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು SMS ವಾಟ್ಸಪ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಅದಕ್ಕೋಸ್ಕರನೇ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಬನ್ರಪ್ಪ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಆ ಕಾಲದಿಂದನೂ ಕೂಡ ನಡ್ಕೊಂಡ್ ಬರ್ತಾ ಇದೆ, ಇವನ್ ಈಗಲೂ ಕೂಡ ನಡೀತಾ ಇದೆ ಅಂತ ವಾದ ಮಂಡನೆ ಮಾಡುತ್ತೆ. ಆದ್ರೆ ಈ ವಾದಕ್ಕೆ ಹೈಕೋರ್ಟ್ ತಿರಸ್ಕಾರ ಮಾಡುತ್ತೆ, ದೃಢವಾಗಿ ತಿರಸ್ಕಾರ ಮಾಡುತ್ತೆ. ನಿಮ್ಮ ಕಾರ್ಯವಿಧಾನ ಅನುಕೂಲ ಆಗಕ್ಕೋಸ್ಕರ ನಿಮಗೆ ಸಾವಿರಾರು ಜನ ಇದ್ರು ಅವರನ್ನ ಒಬ್ಬೊಬ್ಬರನ್ನು ಕೂಡ ಕರೆಯಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನೀವು ಮೌಖಿಕವಾಗೋ ಬಂಡ್ರೋ ಅಂತ ಒಂದು ಹೇಳೋದ್ರಿಂದ ನಿಮಗೆ ಸುಲಭ ಆಗ್ಬೋದು. ಆದರೆ ಆ ವ್ಯಕ್ತಿಯ ವೈಯಕ್ತಿಕವಾದಂಥ ಸಮಯ ಜೊತೆಗೆ ಅವರ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಇದರಿಂದ ವೈಲೇಟ್ ಆಗುತ್ತೆ ಅಂತ ನ್ಯಾಯಪೀಠ ಪ್ರತಿಪಾದಿಸುತ್ತೆ. ನಿಮ್ಮ ಕಾರ್ಯವಿಧಾನದ ಅನುಕೂಲಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವೇ ಮುಖ್ಯ ಅಂತ ನ್ಯಾಯಪೀಠ ಹೇಳುತ್ತೆ. ರೌಡಿ ಶೀಟರ್ಗಳನ್ನ ವಿಚಾರಣೆಗೆ ಕರೆಯಕ್ಕೆ ಯಾವುದೇ ಕಾನೂನುಬದ್ಧ ಕಾರ್ಯವಿಧಾನವಾಗಲಿ ಇಲ್ಲದೇ ಇದ್ದಾಗ ಪೊಲೀಸರು ಮೌಖಿಕ ಆದೇಶಗಳ ಮೇಲೆ ಅವಲಂಬಿತರಾಗಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಇಂಥ ಕ್ರಮಗಳು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ನ್ಯಾಯಪೀಠ ಗಮನಿಸುತ್ತೆ. ಸೊ ಇದನ್ನ ಸೈಲೆಂಟ್ ಸುನಿ ಅವರ ಅಡ್ವೊಕೇಟ್ ಏನಿರ್ತಾರೋ ಅವರು ಇದನ್ನ ಪ್ರತಿಪಾದಿಸ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಪೊಲೀಸ್ಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನಿಸುತ್ತೆ. ನಿಮ್ಮ ಅನುಕೂಲಕ್ಕಾಗಿ ನೀವು ಮೂಲಭೂತ ಹಕ್ಕುಗಳನ್ನ ಗಾಳಿಗೆ ತೂರಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೇಳಿದ್ಮೇಲೆ ನಮಗೆ ಯೂಶಲಿ ಒಂದು ಡೌಟ್ ಬರುತ್ತೆ, ಅಲ್ಲ ಹಂಗಾದ್ರೆ ಒಬ್ಬ ರೌಡಿ ಶೀಟ್ರು ಒಂದು ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಭಾಗವಹಿಸಿದ್ದು ಅಥವಾ ಸತತವಾಗಿ ಈ ಥರದ್ದೊಂದು ರೌಡಿ ಕೆಲಸಗಳನ್ನೇ ಮಾಡ್ಕೊಂಡು ಬಂದು ಅದರಿಂದ ಹೊರಗಡೆಗೆ ಬಂದ ಮೇಲೆ ಹೊಸ ಜೀವನ ಕಟ್ಕೊಳ್ಳದೆ ಮತ್ತೇನಾದ್ರು ಅದರಲ್ಲೇ ತೊಡಗಿತ್ತು ಅಂತಂದ್ರೆ ಆವಾಗ ಇವ್ರಿಗೆ ಅನ್ವಯಿಸಲ್ವಾ? ಹಂಗಾದ್ರೆ ಏನ್ ಇಲ್ಲಿ ತಪ್ಪು ಮಾಡಿರೋರು ಹೆದರ್ಕೊಳ್ಳೇಬಾರ್ದ ಅಂತ ಹೇಳೋದಾದ್ರೆ 100% ಹೆದರ್ಕೋಬೇಕು. ಈ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅದನ್ನೇ ಹೇಳಿರೋದು. ಯಾವ ವ್ಯಕ್ತಿ ಇದರಿಂದ ಹೊರಗಡೆಗೆ ಬಂದು ಹೊಸ ಜೀವನನ ಕಟ್ಕೋಬೇಕು ಅಂತ ಅನ್ಕೊಂಡಿದ್ದಾನೋ ಅವನನ್ನ ನೀವು ಪದೇ ಪದೇ ಈ ರೀತಿ ಕರೆಯಂಗಿಲ್ಲ. ಅಂದರೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಟಾರ್ಚರ್ ಮಾಡೋದು, ಮನೆಗೆ ಹೋಗಿ ಅವ್ರಿಗೆ ಹಿಂಸೆ ಕೊಡೋದು ಅಂಥದನ್ನ ಮಾಡಂಗಿಲ್ಲ. ಅದೇ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಕೇಸಲ್ಲಿ ಒಳಗೋಗಿದ್ದು ಮತ್ತು ಹೊರಗಡೆಗೆ ಬಂದ್ಮೇಲೂ ಕೂಡ ಆ ಜೀವನನ ಸರಿಪಡಿಸ್ಕೊಡದೆ ಮತ್ತೆ ಅದೇ ರೀತಿ ರೌಡಿ ಶೀಟು ಅಥವಾ ರೌಡಿ ಗ್ಯಾಂಗು ಈ ಥರದ್ದೊಂದು ನಾನೇ ಆಳ್ಬೇಕು ಅಂತ ಅನ್ಕೊಂಡು ಏನಾದರೂ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ಗಳಲ್ಲಿ ಏನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದ್ರೆ ಅವ್ರನ್ನ ನೀವು ಹೋಗಿ ಮೌಖಿಕವಾಗಿ ಕರೆಯಬಹುದು ಅಂತ ಹೇಳಿದೆ. ನಿಮ್ಗೆ ಇವಾಗ ಇದನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ, ಎಲ್ಲೋ ಒಂದ್ ಕಡೆ ಕೋರ್ಟ್ನ ಉದ್ದೇಶ ಕರೆಕ್ಟ್ ಆಗಿದೆ. ಸೊ ಏನು ಅಂತಂದ್ರೆ ಈ ಪೊಲೀಸ್ ಪರೇಡ್ ಅನ್ನೋ ಒಂದು ನೆಪದಲ್ಲಿ ಮೂಲಭೂತ ಹಕ್ಕುಗಳು ಏನಿದೆಯೋ ಅದು ವೈಲೇಟ್ ಆಗಬಾರ್ದು ಅಂತ. ಫಂಡಮೆಂಟಲ್ ರೈಟ್ಸ್ ಮತ್ತೆ ಫ್ರೀಡಮ್ ಅನ್ನೋದು ಏನಿದೆಯೋ ಅದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾನೂನುಬದ್ಧವಾದ ಹಕ್ಕು. ಈ ಹಕ್ಕನ್ನ ಯಾರಿಗೂ ಕೂಡ ವೈಲೇಟ್ ಮಾಡೋಂಥ ಅಧಿಕಾರ ಇಲ್ಲ, ಇವನ್ ಪೊಲೀಸ್ ಅವ್ರಿಗೂ ಕೂಡ. ಆದ್ರೆ ಒಂದು ಕಡೆ ಹೇಳೋದಾದ್ರೆ ಪೊಲೀಸ್ ಅವ್ರ ಉದ್ದೇಶ ಏನಿರುತ್ತೆ, ಇದರಲ್ಲೂ ಕೂಡ ಎರಡು ರೀತಿ ಬರುತ್ತೆ. ಒಂದು, ಜನಗಳು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇನ್ ಕೇಸ್ ಪೊಲೀಸರು ಭಯ ಇಲ್ಲ ಅಂತಂದ್ರೆ ರೌಡಿ ಶೀಟರ್ಗಳು ಅವರ ಒಂದು ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಈಗ ಯಾರಿಗೆ ಆದ್ರೂ ಒಂದು ಭಯ ಇತ್ತು ಅಂತಂದಾಗ ಓಕೆನಪ್ಪ ಇದನ್ನ ಮಾಡಿದ್ರೆ ನನ್ಗೆ ಈ ತರ ತೊಂದರೆ ಆಗುತ್ತೆ ಅನ್ನೋದೊಂದು ತಲೆನಲ್ಲಿ ಇರುತ್ತೆ. ಈಗ ನಮ್ಮ ಮನೇಲೂ ಕೂಡ ನಾವೊಂದು ಬೀಗ ಹಾಕ್ಬಿಟ್ಟು ಒಂದು ದೂರದೂರ್ಗೆ ಹೋಗ್ತೀವಿ ಅಂತಂದ್ರೆ ಅದ್ರ ಬದಲಾಗಿ ಪೊಲೀಸರು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ಇಲ್ಲಿ ಏನೇ ಆದ್ರೂ ಕೂಡ ಅವ್ರು ಮುಂದೆ ಬಂದು ನಿಲ್ತಾರೆ ಅನ್ನೋ ಭಯ ಇರುತ್ತೆ ಗೊತ್ತಾ. ಆ ಭಯದಿಂದ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಯಲ್ಲ. ಇನ್ನೊಂದು ಕೇಸಲ್ಲಿ ಹೇಳೋದಾದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲೇ ಆಗಿರ್ಬೋದು ಅಥವಾ ದಾವಣಗೆರೆ ಕೇಸ್ ಆಗಿರ್ಬೋದು, ರಕ್ಷಣೆ ಮಾಡಬೇಕಾದಂತ ಪೊಲೀಸರೇ ಇಲ್ಲಿಗಲ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಂಥದ್ದು. ಎಕ್ಸಾಂಪಲ್ ಹೇಳೋದಾದ್ರೆ ದಾವಣಗೆರೆನಲ್ಲಿ ಒಂದು ಚಿನ್ನದ ಒಂದು ಬೇಟೆ ನಡೀತು ಗೊತ್ತಾ ಪೊಲೀಸ್ ಅವರಿಂದ, ಆ ತರದ ಇನ್ಸಿಡೆಂಟು. ಇನ್ನು ಇಲ್ಲಿ ಬೆಂಗಳೂರಲ್ಲಿ ಮೊನ್ನೆ ಒಂದು ATM ಕಳ್ತನ, ಅಂದ್ರೆ ATMಗೆ ದುಡ್ಡು ಹಾಕ ಕಳ್ತನ ಇತ್ತು ಗೊತ್ತಾ, ಅದ್ರಲ್ಲಿ ಭಾಗಿಯಾದವರೆಲ್ಲ ಕೂಡ ಪೊಲೀಸರೇ. ಈ ತರ ಪೊಲೀಸರೇ ಇಲ್ಲಿಗಲ್ ಆಕ್ಟಿವಿಟಿಗಳಲ್ಲಿ ಅವರ ಅಧಿಕಾರನ ದುರುಪಯೋಗ ಪಡ್ಕೊಂಡು ಮಾಡ್ತಾರಲ್ಲ, ಅದೇ ರೀತಿ ಪೊಲೀಸರು ಕರೆಯತಕ್ಕಂತ
ಈ ರೌಡಿ ಪೆರೇಡ್ ಅನ್ನೋದು ಏನಿದೆಯೋ ಅದರಲ್ಲೂ ಕೂಡ ಪರ್ಸನಲ್ ಗ್ರಡ್ಜ್ ಆಗಿರ್ಬೋದು ಅಥವಾ ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೂ ಕೂಡ ಈ ತರದ ಆಕ್ಟಿವಿಟಿಗಳು ನಡೆಯುತ್ತೆ. ನಾನು ಅದಕ್ಕೆ ವಿಡಿಯೋ ಶುರು ಮಾಡ್ಬೇಕಾದ್ರೆ ಹೇಳಿದೆ, ಎರಡೂ ಕೂಡ ಬ್ಯಾಲೆನ್ಸ್ಡ್, ನಾವು ಯಾವುದಕ್ಕೂ ಕೂಡ ಒಂದು ನಿರ್ಧಾರಕ್ಕೆ ಬರಕ್ಕಾಗಲ್ಲ ಅಂತ. ಆದ್ರೆ ಫೈನಲಿ ಕೋರ್ಟ್ ಇಂದ ಬಂದಿರತಕ್ಕಂಥ ಆ ತೀರ್ಪಿನಂತೂ ನಾವು ಗಣನೀಯವಾಗಿ ತಗೊಳ್ಳೇಬೇಕಾಗತ್ತೆ. ಯಾಕೆಂತಂದ್ರೆ ಕೋರ್ಟ್ ಕನ್ಸಿಡರ್ ಮಾಡಿರೋದು ಒಂದೇ ಒಂದು, ಪೊಲೀಸರ ಅನುಕೂಲಕ್ಕೋಸ್ಕರ ಆರ್ಟಿಕಲ್ ಆಗಿ ನಾವು ಎಲ್ಲರನ್ನೂ ಕೂಡ ಕರೆಯಕ್ಕಾಗಲ್ಲ ಅಂತಂದ್ರೆ ಎಲ್ರಿಗೂ ಕೂಡ ನಾವು ಹೋಗಿ ನೋಟಿಸ್ನ ಕೊಟ್ಟು ಅವ್ರನ್ನ ಕರೆಯಕ್ಕಾಗಲ್ಲ, ಹಂಗಾಗಿ ನಾವು ಮೌಖಿಕವಾಗಿ ಕರಿತಾ ಇದ್ವಿ, ಇದು ಸಾಮಾನ್ಯ ಪದ್ಧತಿ ಅಂತ ಹೇಳುತ್ತಲ್ಲ, ಅದನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಸೊ ಫೈನ್ ಡೇ ನಿಮ್ಗೆ ಈ ವಿಡಿಯೋದಲ್ಲಿ ಏನ್ ಗೊತ್ತಾಯ್ತು, ಒಂದು ರಿಟ್ ಪಿಟಿಷನ್ ಅನ್ನೋದನ್ನ ನಾವು ಏನಕ್ಕೆ ಹಾಕ್ತಿವಿ ಅನ್ನೋದು ಗೊತ್ತಾಯ್ತು. ನಮ್ಮ ಸಂವಿಧಾನದ ಆರ್ಟಿಕಲ್ 226 ಅಂಡ್ 227 ಪ್ರಕಾರ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ಮತ್ತೆ ಸ್ವಾತಂತ್ರ್ಯಕ್ಕೆ ಏನಾದ್ರು ಧಕ್ಕೆ ಆಯ್ತು ಅಂತಂದ್ರೆ ಕೋರ್ಟ್ಗೆ ನಾವು ರಿಟ್ ಪಿಟಿಷನ್ ಅನ್ನ ಸಲ್ಲಿಸಬಹುದು ಅನ್ನೋದು ಗೊತ್ತಾಗಿತ್ತು. ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಮತ್ತೆ ನಾನು ಸಮಾಜಕ್ಕೆ ಬಂದಾಗ ನಾನು ಒಂದು ಹೊಸ ಜೀವನನ ಕಟ್ಕೋತೀನಿ, ಒಳ್ಳೆ ರೀತಿಯ ಜೀವನನ ಕಟ್ಕೋತೀನಿ ಅಂತಂದ್ರೆ 100% ಅವ್ರಿಗೆ ಆದಂತ ಸ್ಪೇಸ್ ಅನ್ನ ನಾವು ಮಾಡಬೇಕು. ಅದಲ್ಲದೆ ಅವ್ರು ಏನ್ ಹಿಂದೆ ತಪ್ಪು ಮಾಡಿದಾರೋ ಆ ತಪ್ಪಿಗಂತೂ ಕೋರ್ಟ್ ಕಡೆಯಿಂದ ಶಿಕ್ಷೆ ಖಂಡಿತ ಆಗೇ ಆಗಿರುತ್ತೆ. ಅವ್ರು ಅನುಭವಿಸೋದ ಮೇಲೇನೆ ಕೂಡ ಹೊರಗಡೆಗೆ ಬರೋದು, ಅಥವಾ ಆ ಒಂದು ಇನ್ಸಿಡೆಂಟ್ಗಳಲ್ಲಿ ನನ್ನ ಪಾಲಿಲ್ಲ ಅಥವಾ ನಾನು ಅದರಲ್ಲಿ ಇಲ್ಲ ಅಂತ ಹೇಳೋದಾದ್ರೆ ಕೋರ್ಟಿಂದ ಅವರು ಹೊರಗಡೆಗೆ ಬರ್ತಾರೆ. ಸೊ ಇದರಲ್ಲಿ ನಮ್ಮ ಜಡ್ಜ್ಮೆಂಟ್ ಯಾವುದೂ ಇರಬಾರ್ದು. ಇನ್ ಕೇಸ್ ಒಬ್ಬ ವ್ಯಕ್ತಿ ನಾನು ಮನಪರಿವರ್ತನೆಗೊಂಡು ನಾನು ಪರಿವರ್ತನೆ ಆಗ್ತೀನಿ ಅಂತಂದ್ರೆ ಅವನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅದರ ಜೊತೆಗೆ ಯಾವ ವ್ಯಕ್ತಿ ಹೊರಗಡೆಗೆ ಬಂದ್ಮೇಲೂ ಕೂಡ ತಾನು ಕಂಟಿನ್ಯೂಸ್ ಆಗಿ ಈ ತರದ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾನೆ ಅಂತಂದಾಗ ಪೊಲೀಸರು ತಮ್ಮದೇ ಆದಂಥ ರೀತಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡೋದು ಕೂಡ ಅನಿವಾರ್ಯ ಆಗಿರುತ್ತೆ. ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಶಾಂತಿ ಅನ್ನೋದು ನೆಲೆಸಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ